ಕೇರಳ ಮತ್ತು ತಮಿಳುನಾಡಿನಲ್ಲಿ ಮೂಲ ಸಂಸ್ಕೃತಿಯ ರಚನೆಯ ಒಳಗೆ ಜನ ಇರೋದ್ರಿಂದ ಇವತ್ತಿಗೂ ಕೂಡ ಬಲಪಂಥೀಯರಿಗೆ ಅದನ್ನು ಪ್ರವೇಶಿಸಲಿಕ್ಕೆ ಸಾಧ್ಯ ಆಗಿಲ್ಲ ಎಂಬುದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ನಮ್ಮ ಕರಾವಳಿ ಇತಿಹಾಸ ರಚನೆಯಲ್ಲಿ ಜಾನಪದ ಅತ್ಯಂತ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಕೋಟಿ ಚೆನ್ನಯ್ಯರ ಸಿನಿಮಾ ಮತ್ತು ಕೋಟಿ ಚೆನ್ನಯ್ಯರ ಯಕ್ಷಗಾನ ಬಿಲ್ಲವ ಸಮಾಜಕ್ಕೆ ಒಂದು ರೀತಿಯ ಆತ್ಮವಿಶ್ವಾಸವನ್ನು ಮಾತ್ರ ಅಲ್ಲ, ಒಂದು ರೀತಿಯ ಭದ್ರತೆಯನ್ನು, ಒಂದು ರೀತಿಯ ಸಾಮಾಜಿಕ ಭದ್ರತೆಯನ್ನು ಅದು ಒದಗಿಸಿತು ಅಂತ ಸತ್ಯ ಕೂಡ. ಅದನ್ನು ನಾವು ನೋಡೋದಕ್ಕೆ ಸಾಧ್ಯ. ತುಳುನಾಟಕದ ಮೂಲಕ ಕೋಮುವಾದವನ್ನು ಪಸರಿಸುವಂಥ ಕೆಲಸ ಆಗಿಲ್ಲ. ಅಲ್ಲಿಯ ಕಲಾವಿದರು ಅದಕ್ಕೆ ಆಸ್ಪದ ಮಾಡಿಕೊಟ್ಟಿಲ್ಲ. ಇಲ್ಲಿ ಗೌಡ ಸಾರಸ್ವತರಿದ್ದರು ಅಥವಾ ಇಲ್ಲಿ ಕ್ರಿಶ್ಚಿಯನ್ರಿದ್ರು, ಎಷ್ಟೋ ಇದರಿಂದ ಬಂದವರು ಸಾಮರಸ್ಯದಿಂದ ಬದುಕ್ತಾ ಇದ್ರು. ಆ ವಿಚಾರಣೆ ಪ್ರಾರಂಭ ಆಗಬಾರ್ದು, ತಡೆಯಾಜ್ಞೆ ತೆರವಾಗಬಾರ್ದು ಅಂತ ಹೇಳಿ ಹರೀಶ್ ಪೂಂಜ ವಕೀಲರು ಮತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ವಕೀಲರು ಒಟ್ಟು ಸೇರಿ ಟೈಮ್ ಅನ್ನು ತಗೋತಾರೆ. ಜಡ್ಜಿ ಬರೀತಾರೆ ಆದೇಶದಲ್ಲಿ, ಇನ್ನು ಮುಂದೆ ನೀವೇನಾದರೂ ದ್ವೇಷ ಭಾಷಣ ಮಾಡಿದರೆ ನಿಮ್ಮ ಉಳಿದೆಲ್ಲ ಪ್ರಕರಣಗಳ ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಜಾಮೀನನ್ನು ರದ್ದುಗೊಳಿಸಲಾಗುವುದು ಅಂತ ಬರೀತಾರೆ. ಆ ನಂತರ ಇಲ್ಲಿವರೆಗೆ ಹರೀಶ್ ಪೂಂಜ ಭಾಷಣವನ್ನೇ ಮಾಡಿಲ್ಲ. ನಾವು 2-3 ಪ್ರಕರಣದಲ್ಲಿ ಅವರ ತಡೆಯಾಜ್ಞೆಗೆ ಅರ್ಜಿ ಹಾಕಿದ ನಂತರ ಇಲ್ಲಿವರೆಗೆ ಭಾಷಣವನ್ನೇ ಮಾಡಿಲ್ಲ. ಯಾರಾದರೂ ಹಿಂದೂ ಜಾಗರಣ ವೇದಿಕೆಯವರು, ಬಜರಂಗ ದಳದವರು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು, ಭಾಷಣ ಮಾಡಬೇಕು ಅಂತ ಹೇಳಿದ್ರೆ ನನಗೆ ವಯಸ್ಸಾಯಿತು, ಹುಷಾರಿಲ್ಲ ಅಂತ ಹೇಳ್ತಾರೆ ಅಂತ. ಕುಂಬಳ ಸುಂದರ ರಾವ್ ಬಂದ ಮೇಲೆ ಮತ್ತು ಇತರ ಕಮ್ಯುನಲ್ ನಮ್ಮ ಅಯೋಧ್ಯೆ ಇದೆಲ್ಲ ಆದ ಮೇಲೆ ವಿಶೇಷವಾಗಿ ಮುಸ್ಲಿಂ ಪಾತ್ರಗಳು ಮತ್ತು ಹಿಂದೂ ಪಾತ್ರಗಳು ಅಂತ ಡಿವೈಡ್ ಆಗಿ ಯಕ್ಷಗಾನ ರಾಜಕಾರಣದ ಪರಿಭಾಷೆಯಾಗಿ, ರಾಜಕಾರಣದ ವೇದಿಕೆಯಾಗಿ, ಪ್ರಚಾರ ವೇದಿಕೆಯಾಗಿ ಪರಿವರ್ತನೆ ಆಗ್ತದೆ. ದಕ್ಷಿಣ ಕನ್ನಡ ಸಂಪೂರ್ಣವಾಗಿ ಸೆಕ್ಯುಲರ್ ಬೇಸಿಂದ ಕಮ್ಯುನಲ್ನ ಒಂದು ಕಪಿಮುಷ್ಟಿಗೆ ಹೋದ ಸ್ಥಿತಿ. ಅದಕ್ಕೆ ಯಕ್ಷಗಾನ ಧಾರ್ಮಿಕ ಭಾಷೆಯಲ್ಲಿ ಮಾತಾಡಿದ್ದು, ರಾಷ್ಟ್ರೀಯ ಭಾಷೆಯಲ್ಲಿ ಮಾತಾಡಿದ್ದು ಭಾಳ ಪ್ರಮುಖ ಕಾರಣ ಅಂತ ನಾನು ಹೇಳ್ತೀನಿ. ಎಲ್ಲ ಮುಸ್ಲಿಂ ರಾಜರುಗಳು ಬರ್ತಾರೆ, ಅವ್ರು ಏನು ಮಾತಾಡ್ತಾರೆ ಅಂದರೆ ಇದೆಲ್ಲ ನಾಶ ಮಾಡಬೇಕು ಅಂತ ಮಾತಾಡ್ತಾರೆ. ಭಾರತವನ್ನೆಲ್ಲ ನಾಶ ಮಾಡಬೇಕು, ಇದೇನು ಸರಿ ಇಲ್ಲ ಇವರು ಅಂತೆಲ್ಲ ಮಾತಾಡ್ತಾರೆ ಆ ಪಾತ್ರಗಳು. ಒಬ್ಬ ಹಿಂದೂ ಮುಸಲ್ಮಾನಾಗಿ ಮತಾಂತರಗೊಂಡು ಒಬ್ಬ ರಾಮನಿಗೆ ಒಬ್ಬ ಭಕ್ತ ಕಡಿಮೆ ಆದ ನನಗೆ ಬೇಜಾರಿಲ್ಲ, ಆದರೆ ಹಿಂದಿಗೆ ಒಬ್ಬ ಶತ್ರು ಜಾಸ್ತಿ ಆದ ಅನ್ನೋದು ನನಗೆ ಬೇಜಾರು. ಕೇರಳ ಮತ್ತು ತಮಿಳುನಾಡಿನಲ್ಲಿ ಮೂಲ ಸಂಸ್ಕೃತಿಯ ರಚನೆಯ ಒಳಗೆ ಜನ ಇರೋದ್ರಿಂದ ಇವತ್ತಿಗೂ ಕೂಡ ಬಲಪಂಥೀಯರಿಗೆ ಅದನ್ನು ಪ್ರವೇಶಿಸಲಿಕ್ಕೆ ಸಾಧ್ಯ ಆಗಿಲ್ಲ ಎಂಬುದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಎರಡನೇದಾಗಿ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಏನು ಅಂತ ಹೇಳಿದರೆ, ಇಲ್ಲಿಯ ಇತಿಹಾಸ ರಚನೆಯಲ್ಲಿ ಬಹುಶಃ ಈ ಪುಸ್ತಕದ ಶಕ್ತಿ ಎಷ್ಟಿದೆಯೋ ಮಿತಿ ಕೂಡ ಅದೇ ಅಂತ ನಾನು ಭಾವಿಸ್ತೀನಿ. ಯಕ್ಷಗಾನವನ್ನು ಆಕರವಾಗಿ ಇಟ್ಟುಕೊಂಡಾಗ ಇಲ್ಲಿಯ ಮೂಲ ಸಂಸ್ಕೃತಿಯ ಕೆಲವು ಸೆಲೆಗಳನ್ನು ನಾವು ಹಿನ್ನೆಡೆಗೆ ತರಬೇಕಾದಂಥ ಅವಶ್ಯಕತೆ ಬರಬಹುದು. ಅದರಿಂದ ಆಗಿದೆ ಎಂಬುದನ್ನು ಕೂಡ ನಾನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದರೆ, ಇತಿಹಾಸ ರಚನೆಯಲ್ಲಿ, ನಮ್ಮ ಕರಾವಳಿ ಇತಿಹಾಸ ರಚನೆಯಲ್ಲಿ ಜಾನಪದ ಅತ್ಯಂತ ಪ್ರಧಾನ ಪಾತ್ರವನ್ನು ವಹಿಸುತ್ತೆ. ಇಲ್ಲಿಯ ಕೋಟಿ ಚೆನ್ನಯ್ಯ ಇರ್ಬೋದು, ಇಲ್ಲಿಯ ಕಲ್ಕುಡಿ ಕಲ್ಲೋಟಿ ಇರ್ಬೋದು, ಇಲ್ಲಿಯ ಸಿರಿ, ನಾವು ನಿಖರವಾಗಿ ನಮ್ಮ ಇತಿಹಾಸ ಅಂದರೆ ಏನು, ನಿಖರವಾಗಿ ಇಸುವಿಯನ್ನು ಹೇಳೋದು, ಅದನ್ನೇ ಇತಿಹಾಸ ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾವಾಗ ನಡೆದಿದೆ ಎಂಬುದು ಅದು ಇಂಪಾರ್ಟೆಂಟ್ ಅಲ್ಲ, ಖಂಡಿತವಾಗಿ ಅಲ್ಲ. ಯಾವಾಗ ನಡೆದಿದೆ ಎಂಬುದು ಇಂಪಾರ್ಟೆಂಟ್ ಅಲ್ಲ, ನಡೆದಿದೆ ಎಂಬುದು ಇಂಪಾರ್ಟೆಂಟ್. ಇಲ್ಲಿ ಏನಾಗಿದೆ, ಭೂಸುಧಾರಣೆಯ ನಂತರ ಕೋಟಿ ಚೆನ್ನಯ್ಯರ ಸಿನಿಮಾ ಮತ್ತು ಕೋಟಿ ಚೆನ್ನಯ್ಯರ ಯಕ್ಷಗಾನ ಬಿಲ್ಲವ ಸಮಾಜಕ್ಕೆ ಒಂದು ರೀತಿಯ ಆತ್ಮವಿಶ್ವಾಸವನ್ನು ಮಾತ್ರ ಅಲ್ಲ, ಒಂದು ರೀತಿಯ ಭದ್ರತೆಯನ್ನು, ಒಂದು ರೀತಿಯ ಸಾಮಾಜಿಕ ಭದ್ರತೆಯನ್ನು ಅದು ಒದಗಿಸಿತು ಅಂತ ಸತ್ಯ ಕೂಡ. ಅದನ್ನು ನಾವು ನೋಡೋದಕ್ಕೆ ಸಾಧ್ಯ. ಸಿರಿಯ ಹೋರಾಟವನ್ನು ನಾವು ಕೇಂದ್ರವಾಗಿ ಇಟ್ಟುಕೊಂಡು ನೋಡಿದರೆ, ಆಕೆ ಗಂಡನನ್ನ ನಿರಾಕರಿಸ್ತಾಳೆ, ಬರ ಹೇಳ್ತಾಳೆ. ಆ ಇಡೀ ಸಿರಿಯ ಚರಿತ್ರೆಯನ್ನು ನೀವು ಗಮನಿಸಿದ್ರೆ ಒಂದು ರೀತಿಯ ಸ್ತ್ರೀಪರವಾದಂಥ ಹೋರಾಟವನ್ನು ಇಲ್ಲಿ ಕಾಣೋದಕ್ಕೆ ಸಾಧ್ಯ. ಬಹುಶಃ ಸಿರಿ ಒಬ್ಬಳೇ ಅಲ್ಲ, ಅಂಥ ಹೋರಾಟಗಳು ಎಷ್ಟೋ ಇರುತ್ತೆ. ಪರಿಮಳ ಬಳ್ಳಾಲನಲ್ಲಿ ರಾಜಕೀಯವಾಗಿ ಬಳ್ಳಾಲನಿಗೆ ಹೆಂಡತಿ ಮಧ್ಯೆ ಆಗೋದಿಲ್ಲ. ಚೆನ್ನೆಮಣೆ ಆಟದಲ್ಲಿ ಅದು ವ್ಯಕ್ತ ಆಗಿ ಕೊನೆಗೇನಾಗುತ್ತೆ, ಆಕೆಯನ್ನು ಮನೆಯಿಂದ ಕಳುಹಿಸ್ತಾನೆ. ಈ ಚರಿತ್ರೆಗಳು ಬರುತ್ತೆ. ಗಂಡ ಹೆಂಡಿರ ನಡುವಿನ ಜಗಳ ಇಲ್ಲಿ ಅದಕ್ಕೆ ನಾನು ಮಾತೃಯ ಮೂಲ ಕುಟುಂಬ ಪದ್ಧತಿಯು ಕೂಡ ಪ್ರಧಾನ ಆಗಿರಬಹುದು ಎಂಬುದನ್ನು ನಾನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಷ್ಟಪಡ್ತೇನೆ. ಅದರಿಂದ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ಏನು ಶ್ರಮಿಕರ ಚರಿತೆ ಅಥವಾ ಶ್ರಮಿಕರ ಕಥೆ ಅಂತ ನಾವು ಹೇಳ್ತೇವೆ, ಅದು ಇಲ್ಲಿಯ ಭೂತಾರಾಧನೆಯ ಕಥೆ, ಇಲ್ಲಿಯ ಆಚರಣೆಗಳ ಕಥೆ, ಇಲ್ಲಿಯ ಜನರ ಬದುಕಿನ ಕಥೆ. ಇದನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗತ್ತೆ. ಅದನ್ನೇ ನಾನು ಹೇಳಿದ್ದು. ಅಮೃತ ಸೋಮೇಶ್ವರರಾಗಲಿ ಅಥವಾ ನಿತ್ಯಾನಂದ ಶೆಟ್ಟರ ಬರವಣಿಗೆ ಆಗಲಿ, ನವೀನ್ ಸೂರ್ಯ ಅವರ ಬರವಣಿಗೆ ನನಗೆ ಮುಖ್ಯ ಆಗುವುದು ಯಾಕೆ ಅಂತ ಹೇಳಿದ್ರೆ, ಅದು ಜನರನ್ನು ತಲುಪುವ ಪ್ರಯತ್ನ ಮಾಡುತ್ತೆ.
ಜನಸಮೂಹವನ್ನು ತಲುಪುವಂಥ ಪ್ರಯತ್ನ ಮಾಡುತ್ತೆ. ನನ್ನಂಥವರು ಬರೆದಂಥ ಬರವಣಿಗೆ ಅದು ಶುದ್ಧ ವಿಶ್ವವಿದ್ಯಾನಿಲಯದ PhD ಪ್ರಬಂಧವನ್ನು ಸಲ್ಲಿಸಿ ಪದವಿ ಪಡೆಯಲಿಕ್ಕೆ ಮತ್ತು ವಿದ್ವತ್ ಜನರನ್ನು ಸಂತೃಪ್ತಿಗೊಳಿಸಲಿಕ್ಕೆ ಮಾಡಿದಂಥ ಪ್ರಯತ್ನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸಂವಿಧಾನದ 8ನೇ ಪರಿಚಯಕ್ಕೆ ಸೇರಿಸಲಿಕ್ಕೆ ಬೇಕಾದಂಥ ಶಕ್ತಿ ತುಳು ಭಾಷೆಗಿದೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಭಾಷೆಯ ಕುರಿತಾಗಿ ನಮ್ಮವರಲ್ಲಿರುವಂತಹ ಬ್ಯಾರಿ ಭಾಷೆ ನೀವು ತೆಗೆದುಕೊಂಡ್ರೆ ಅದಕ್ಕೆ ದೊಡ್ಡ ಇತಿಹಾಸ ಇದೆ, ಸುಮಾರು 700-800 ವರ್ಷಗಳ ಇತಿಹಾಸ ಇದೆ. ಇವತ್ತೂ ಕೂಡ ಅದು ಮಾತನಾಡುವ ಭಾಷೆಯಾಗಿ ಉಳಿದಿದೆ. ಏನೋ ಬ್ಯಾರೆ ಅಕಾಡೆಮಿ ಆದ ನಂತರ ಸ್ವಲ್ಪ ಸಾಹಿತ್ಯ ರಚನೆಯ ಕೆಲಸಗಳಲ್ಲಿ ಆದದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭಾಷೆಯ ಹಿನ್ನೆಲೆ ಕೂಡ ಸಂಸ್ಕೃತಿಯನ್ನು ಸಂವಹನ ಮಾಡೋದರಲ್ಲಿ ಅತ್ಯಂತ ಪ್ರಧಾನ ಪಾತ್ರ ವಹಿಸುತ್ತೆ ಎಂಬುದನ್ನು ನಾವು ಗಮನಿಸಬೇಕಾಗತ್ತೆ. ಆ ನೆಲೆಯಲ್ಲಿ ಕೂಡ ನಾವು ಯೋಚನೆಯನ್ನ ಮಾಡಬೇಕಾದಂಥ, ಚರ್ಚೆಯನ್ನ ಮಾಡಬೇಕಾದಂಥ ಅವಶ್ಯಕತೆ ಇದೆ ಎಂಬುದನ್ನು ನಾನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಷ್ಟಪಡ್ತೇನೆ. ಆನಂತರ ಬಹಳ ವಿಶೇಷವಾದಂಥ ಉಲ್ಲೇಖ ಅವರ ಕೃತಿಯಲ್ಲಿ ಇನ್ನೊಂದು ಬರುತ್ತೆ. ಏನು ಅಂತ ಹೇಳಿದ್ರೆ, ಯಕ್ಷಗಾನದ ಮೂಲಕ ಕೋಮುವಾದವನ್ನು ಪಸರಿಸೋದಕ್ಕೆ ಸಾಧ್ಯ ಆಯಿತು, ಆದರೆ ತುಳುನಾಟಕದ ಮೂಲಕ ಆಗಿಲ್ಲ ಅಂತ. ಇದು ಬಹಳ ವಿಶೇಷವಾದ್ದು. ಯಾವುದೇ ತುಳುನಾಟಕದ ಮೂಲಕ ಕೋಮುವಾದವನ್ನ ಪಸರಿಸುವಂತ ಕೆಲಸ ಆಗಿಲ್ಲ. ಅಲ್ಲಿಯ ಕಲಾವಿದರು ಅದಕ್ಕೆ ಆಸ್ಪದ ಮಾಡಿ ಕೊಟ್ಟಿಲ್ಲ, ಎಲ್ಲೂ ಕೂಡ ಅದು ಆಗಿಲ್ಲ. ಇವತ್ತು ಎಷ್ಟೋ ದೈವದ ಹೆಸರಲ್ಲಿ ತುಳು ನಾಟಕಗಳು ಆಗತ್ತೆ, ಆದರೆ ಆ ತುಳು ನಾಟಕಗಳಲ್ಲಿ ಕೂಡ ಕೆಲವೊಮ್ಮೆ ಅಲ್ಲಲ್ಲಿ ಬರಬಹುದು ಬಿಟ್ರೆ, ಇಲ್ಲ ಅಂತಾದ್ರೆ ಆ ದೈವಗಳ ಕಥೆಗಳನ್ನೇ ಹೇಳುವಂತ ಪ್ರಯತ್ನ ಮಾಡಿರುವುದನ್ನು ನಾವು ಗಮನಿಸೋದಕ್ಕೆ ಸಾಧ್ಯ. ಇಲ್ಲಿಯ ಜನಜೀವನ ಹೇಗಿತ್ತು ಅಂತ ಹೇಳಿದ್ರೆ, ಇಲ್ಲಿಯ ಜನ ನೀವು ಗಮನಿಸಿದ್ರೆ ಈ 3 ಅಂಶಗಳು, ಕೃಷಿ ಪ್ರಧಾನತೆ, ಮಾತೃಪ್ರಧಾನ ಕುಟುಂಬ ಮತ್ತು ವೈದಿಕ ಆಚರಣೆ ಏನಿತ್ತು, ಅದರೊಂದಿಗೆ ಇತರ ಇಲ್ಲಿ ಮುಸ್ಲಿಮರಿದ್ರು. ಎಷ್ಟೋ ಶತಮಾನಗಳ ಹಿಂದೆ ಇದ್ದವರು. ಯಾಕೆಂದ್ರೆ ಬಾರ್ಕೂರ್ನಲ್ಲಿ ಮೊದಲ ಮಸೀದಿ ಆದ ಬಗ್ಗೆ ದಾಖಲೆ ಶಾಸನಗಳಲ್ಲೇ ಸಿಗತ್ತೆ. ಇಲ್ಲಿ ಗೌಡ ಸಾರಸ್ವತರಿದ್ರು, ಅಥವಾ ಇಲ್ಲಿ ಕ್ರಿಶ್ಚಿಯನ್ರಿದ್ರು. ಎಷ್ಟೋ ಇದರಿಂದ ಬಂದವರು ಸಾಮರಸ್ಯದಿಂದ ಬದುಕ್ತಾ ಇದ್ರು. ಇಲ್ಲಿಯ ಧರ್ಮ ಆಗಲಿ, ಇಲ್ಲಿಯ ಆಚರಣೆಗಳಾಗಲಿ ಅವರ ನಡುವೆ ವೈರುಧ್ಯವನ್ನು ತರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಮುಸ್ಲಿಮರೂ ಇದ್ರು, ಕ್ರೈಸ್ತರೂ ಇದ್ರು, ಎಲ್ಲ ಜಾತಿಯ ಜನ ಇದ್ರು. ನೀವು ಹೇಳಬಹುದು, ನಾನು ಅದರ ಕೇಳಬಹುದು, ಹಾಗಾದ್ರೆ ಸಮಾನತೆ ಇತ್ತೋ? ಇಲ್ಲ, ಸಮಾನತೆ ಇರಲಿಲ್ಲ. ಅಸಮಾನತೆ ಇರ್ಬೋದು, ಆದರೆ ಸಮಾನ ಸಾಂಸ್ಕೃತಿಕ ಸ್ವರೂಪ ಹೊಂದಿತ್ತು ಎಂಬುದನ್ನು ನಾವು ಗಮನಿಸಬೇಕಾಗತ್ತೆ. ಆ ನೆಲೆಯಲ್ಲಿ ಕೂಡ ನಾವು ಇದನ್ನ ನೋಡಬೇಕಾದಂತ ವಿಷಯ ಇದೆ. ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ, ತುಳುನಾಡಿನ ಸಾಂಸ್ಕೃತಿಕ ವ್ಯವಸ್ಥೆ ಒಂದು ಸಂಕೀರ್ಣ ವ್ಯವಸ್ಥೆ. ಈ ಸಂಕೀರ್ಣ ವ್ಯವಸ್ಥೆಯನ್ನ ವಿಶ್ಲೇಷಿಸದೆ ನಾವು ಹೋರಾಟವನ್ನಾಗಲಿ ಅಥವಾ ಕೋಮುವಾದದ ವಿರುದ್ಧ ನಾವು ಪ್ರತಿತಂತ್ರವನ್ನಾಗಲಿ ಹೂಡುವುದು ಬಹಳ ಕಷ್ಟ. ಈ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ಏನ್ ಮಾಡ್ಬೇಕು? ಈಗ ಎಲ್ಲ ಪ್ರಕರಣಕ್ಕೆ ಎಷ್ಟೇ ಕೊಟ್ಟಿದೆ. ಉದಾಹರಣೆಗೆ ಹರೀಶ್ ಪೂಂಜಾ ಒಂದು ಭಾಷಣವನ್ನ ಮಾಡ್ತಾರೆ, ಕಂಟ್ರಿ ಬ್ಯಾರಿಗಳು ಅಂತೇಳಿ ಭಾಷಣವನ್ನ ಮಾಡ್ತಾರೆ, ಕಂಟ್ರಿ ಬ್ಯಾರಿಗಳು ಅಂತ ಭಾಷಣವನ್ನ ಮಾಡ್ತಾರೆ. ಆ ಭಾಷಣವನ್ನ ಮಾಡುವಂತ ಸಂದರ್ಭದಲ್ಲಿ ನಾವು FIR ಅನ್ನ ದಾಖಲಿಸಿ, ಅಲ್ಲಿನ ಮಸೀದಿ ಅಧ್ಯಕ್ಷರು FIR ಅನ್ನ ದಾಖಲಿಸ್ತಾರೆ. ಆನಂತರ ಮಸೀದಿ ಅಧ್ಯಕ್ಷರನ್ನು ನಾವು ಬೆಂಗಳೂರಿಗೆ ಕರೆಸಿಕೊಂಡು ಅವರ ವಕಾಲತ್ತನ್ನ ಪಡ್ಕೊಂಡು ಹೈಕೋರ್ಟ್ ಅಲ್ಲಿ ಒಂದು ವಕಾಲತ್ತನ್ನ ಹಾಕ್ತೀವಿ. ಅವರಿಗೆ ಹರೀಶ್ ಪೂಂಜಾ ಅವರಿಗೆ ಆಲ್ರೆಡಿ ಸ್ಟೇ ಸಿಕ್ಕಿರುತ್ತೆ. ಆ ಸ್ಟೇ ಅನ್ನ ವೆಕೆಟ್ ಮಾಡಬೇಕು, ತಡೆಯಾಜ್ಞೆಯನ್ನು ತೆರವುಗೊಳಿಸಬೇಕು ಅಂತ ನಾವು ಅಪ್ಲಿಕೇಶನ್ ಹಾಕ್ತೀವಿ. ಅಪ್ಲಿಕೇಶನ್ ಹಾಕ್ಬೇಕಾದವ್ರು ಯಾರು ಅಂತಂದ್ರೆ, ಅಪ್ಲಿಕೇಶನ್ ಹಾಕ್ಬೇಕಾದವರು ಸರ್ಕಾರಿ ವಕೀಲರು. ಆದ್ರೆ ಸರ್ಕಾರಿ ವಕೀಲರು ಆ ಕೆಲಸವನ್ನ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಅಷ್ಟೇ ತಡೆಯಾಜ್ಞೆ ಅಪ್ಲಿಕೇಶನ್ ಹಾಕ್ತೀವಿ. ತಡೆಯಾಜ್ಞೆಯನ್ನು ಅಪ್ಲಿಕೇಶನ್ ಹಾಕಿ ಬಾಲನ್ ಅವರು ಇನ್ನೇನು ವಾದ ಮಾಡಬೇಕು ಅಂತ ಮುಂದೆ ನಿಂತ ಸಂದರ್ಭದಲ್ಲಿ ಸರ್ಕಾರಿ ವಕೀಲರು ಬಂದು ಹೇಳ್ತಾರೆ, ನಮ್ಗೆ ಡೇಟ್ ಬೇಕು ಅಂತೇಳಿ. ಅಲ್ಲ, ನಿಮ್ಗೇನಕ್ಕೆ ಡೇಟ್ ಬೇಕು? ನೀವೇನು ವಾದ ಮಾಡಲ್ಲ, ಸರ್ಕಾರ ವಕೀಲರು ವಾದ ಮಾಡಲ್ಲ. ನೀವು ಅಪ್ಲಿಕೇಶನ್ ಹಾಕಿರುವಂತದ್ದು ನಾವು, ತಡೆಯಾಜ್ಞೆ ತೆರವುಗೊಳಿಸಬೇಕು ಅಂತ ವಾದ ಮಾಡಬೇಕಾಗಿರೋರು ನಾವು. ನಿಮ್ಗೆ ಯಾಕೆ ಬೇಕು ಅಂತಂದ್ರೆ, ಇಲ್ಲ ನಮ್ಗೆ ಟೈಮ್ ಬೇಕು ಅಂತ ಕೇಳ್ತಾರೆ. ಸೇಮ್ ಟೈಮು ಹರೀಶ್ ಪೂಂಜಾ ಅವರ ವಕೀಲರು ಕೂಡ ಬಂದು ಟೈಮ್ ಕೇಳ್ತಾರೆ. ಆದ್ರೆ ಈ ತಡೆಯಾಜ್ಞೆ ಮುಂದುವರಿಲಿ ಅಂತ ಹೇಳಿ ಒಮ್ಮೆ ಟೈಮ್ ತಗೊಂಡ್ರೆ ತಡೆಯಾಜ್ಞೆ ಮುಂದುವರಿಯುತ್ತೆ. ಇವ್ರು ವಾದ ಮಾಡಿದ್ರೆ ತಡೆಯಾಜ್ಞೆ ವೆಕೆಟ್ ಆಗತ್ತೆ, ತೆರವಾಗತ್ತೆ. ತಡೆಯಾಜ್ಞೆ ತೆರವಾದ್ರೆ ಇಲ್ಲಿ ವಿಚಾರಣೆ ಪ್ರಾರಂಭ ಆಗುತ್ತೆ. ಆ ವಿಚಾರಣೆ ಪ್ರಾರಂಭ ಆಗಬಾರ್ದು, ತಡೆಯಾಜ್ಞೆ ತೆರವಾಗಬಾರ್ದು ಅಂತ ಹೇಳಿ ಹರೀಶ್ ಪೂಂಜಾ ವಕೀಲರು ಮತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ವಕೀಲರು ಒಟ್ಟು ಸೇರಿ ಟೈಮ್ ಅನ್ನು ತಗೋತಾರೆ. ಜಡ್ಜಿ ಬರೀತಾರೆ ಆದೇಶದಲ್ಲಿ, ವಾದಿ ಮತ್ತು ಪ್ರತಿವಾದಿ ಸರ್ಕಾರ ಅಂದ್ರೆ ಹರೀಶ್ ಪೂಂಜಾ ವಕೀಲರು ಮತ್ತು ಸರ್ಕಾರದ ವಕೀಲರು ಜಾಯಿಂಟ್ಲಿ ಪ್ರೇ ಟೈಮ್ ಅಂತ ಬರೀತಾರೆ. ಇಬ್ಬರು ಜೊತೆಗೂಡಿ ತಗೊಂಡಿದ್ದಾರೆ ಸಮಯವನ್ನ ಅಂತೇಳಿ ಈ ರೀತಿ ಆದೇಶವನ್ನ ಬರೀತಾರೆ. ಆಗ ನಮ್ಮ ಅಡ್ವೊಕೇಟ್ ಆಗಿರುವಂತಹ ಬಾಲನ್ ಅವರು ಸುದೀರ್ಘವಾಗಿ ವಾದ ಮಾಡ್ತಾರೆ. ಇವರು ಈ ರೀತಿ ನೀವು ತಡೆಯಾಜ್ಞೆಯನ್ನ ಕೊಟ್ಟಿರೋದ್ರಿಂದ ಇವ್ರು ಎಷ್ಟೆಲ್ಲ ಕ್ರೈಮ್ ಅನ್ನ ಮಾಡಿದ್ದಾರೆ, ಮತ್ತೆ ಇವರು ಎಷ್ಟು ಭಾಷಣವನ್ನ ಮಾಡಿದ್ದಾರೆ, ರಿಪೀಟೆಡ್ ಇದೇ ಸೆಕ್ಷನ್ ಇವ್ರ ಮೇಲೆ ಎಷ್ಟು ದಾಖಲಾಗಿದೆ ಅಂತ ಹೇಳಿ ನ್ಯಾಯಾಲಯಕ್ಕೆ ವರದಿಯನ್ನ ಕೊಡ್ತಾರೆ. ಅವರ ವಾದವನ್ನ ಮಂಡಿಸ್ತಾರೆ. ಆ ವಾದವನ್ನ ಕೇಳಿದ್ಮೇಲೆ ಅದು ನೇರವಾಗಿ ಒಂದು ರೀತಿಯಲ್ಲಿ ಜಡ್ಜ್ ಮೇಲೆ ಅಟ್ಯಾಕ್ ಮಾಡಿದ ರೀತಿಯಲ್ಲಿ ಇತ್ತು ಆ ವಾದ. ಅದನ್ನ ಅಟ್ಯಾಕ್ ಅಂತ ಹೇಳ್ಬಾರ್ದು, ಜಡ್ಜ್ಗೆ ಕನ್ವಿನ್ಸ್ ಮಾಡಿದ ರೀತಿಯಲ್ಲಿ ಇತ್ತು ಅದು ವಾದ.
ಅಂದ್ರೆ ಎಷ್ಟು ನೀವು ಈ ರೀತಿ ತಡೆಯಾಜ್ಞೆ ಕೊಡೋದ್ರಿಂದ ಅವ್ರು ಎಷ್ಟು ಕಂಟಿನ್ಯೂ ಮಾಡ್ತಾರೆ ಇದನ್ನು ಅಂತ ಹೇಳಿ. ಆದ್ರಿಂದ ಜಡ್ಜ್ ಮತ್ತೆ ಬರೀತಾರೆ, ಆ ಆದೇಶದ ಕೆಳಗಡೆ ಬರೀತಾರೆ ಏನಂತಂದ್ರೆ, ಇನ್ನು ಮುಂದೆ ನೀವೇನಾದ್ರೂ ದ್ವೇಷ ಭಾಷಣ ಮಾಡಿದ್ರೆ ನಿಮ್ಮ ಉಳಿದೆಲ್ಲ ಪ್ರಕರಣಗಳ ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಜಾಮೀನನ್ನು ರದ್ದುಗೊಳಿಸಲಾಗುವುದು ಅಂತ ಬರೀತಾರೆ. ಆ ನಂತರ ಇಲ್ಲಿವರೆಗೆ ಹರೀಶ್ ಪೂಂಜಾ ಭಾಷಣವನ್ನೇ ಮಾಡಿಲ್ಲ. ಈಗ ಅವರು ಹಿಂದುತ್ವವಾದಿ ಶಾಸಕ ಅಲ್ಲ, ಈಗ ಓನ್ಲಿ ಶಾಸಕ ಅವರು. ಪ್ರಭಾಕರ್ ಭಟ್ರು ಕೂಡ ನಾವು 2-3 ಪ್ರಕರಣದಲ್ಲಿ ಅವರ ತಡೆಯಾಜ್ಞೆಗೆ ಅರ್ಜಿ ಹಾಕಿದ ನಂತರ ಇಲ್ಲಿವರೆಗೆ ಭಾಷಣವನ್ನೇ ಮಾಡಿಲ್ಲ. ಯಾರಾದ್ರೂ ಹಿಂದೂ ಜಾಗರಣ ವೇದಿಕೆಯವರು, ಬಜರಂಗ ದಳದವರು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು, ಭಾಷಣ ಮಾಡಬೇಕು ಅಂತ ಹೇಳಿದ್ರೆ ನನಗೆ ವಯಸ್ಸಾಯ್ತು, ಹುಷಾರಿಲ್ಲ ಅಂತ ಹೇಳ್ತಾರೆ ಅಂತ. ಸೊ ಒಂದು 2 ತಿಂಗಳಿಂದ ಅವರಿಗೆ ವಯಸ್ಸಾಗಿದೆ ಈಗ. ಸೊ ಈ ರೀತಿ ಕಾನೂನನ್ನ ಕೇವಲ FIR ದಾಖಲಿಸುವುದರಿಂದ ಅಥವಾ UT ಖಾದರ್ ಅವರು ಹೇಳಿದ ರೀತಿಯಲ್ಲಿ ಗುಂಡು ಹಾರಿಸುವುದರಿಂದ, ಕಾಲಿಗೆ ಗುಂಡು ಹಾರಿಸಿ ಅಂತೇಳಿ UT ಖಾದರ್ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಹಿಂದುತ್ವವಾದಿಗಳ ಮೇಲೆ ಆಗ್ಲಿ ಅಥವಾ ಯಾರದ್ದೇ ಮೇಲೆ ಆಗ್ಲಿ ಗುಂಡು ಹಾರಿಸುವುದರಿಂದ ಯಾವುದೇ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ಲಿಕ್ಕೆ ಅದರದ್ದೇ ಆದಂತಹ ಮೆಥಡ್ಗಳಿದೆ. ಆ ರೀತಿಯ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗುತ್ತೆ ಅಂತ ಹೇಳ್ತಾ ತುಂಬಾ ಸಮಯವನ್ನು ತಗೊಂಡು 2 ಚೀಟಿ ಕೊಟ್ಟಿದ್ದಾರೆ. 2 ಚೀಟಿ ಕೊಟ್ಟು ಕೂಡ ನಿಲ್ಸಿಲ್ಲ. ನಾನು ಧನ್ಯವಾದ. ನೆಲ್ಲಿಕಾಯಿ ಖಾದರ್ ಬ್ಯಾರಿ ಅಂತ ಒಬ್ಬ ವ್ಯಕ್ತಿ ಯಕ್ಷಗಾನದ ಪಾತ್ರಧಾರಿಯಾಗಿದ್ದರು ನೋಡಿ. ಕಾರ್ಕಳದ ನೆಲ್ಲಿಕಾಯಿಯಲ್ಲಿ ಇದ್ದಂಥ ಖಾದರ್ ಬ್ಯಾರಿ ಅಂತ. ಆಮೇಲೆ ಕುದುರೆಮುಖದಲ್ಲಿ ಇದ್ದಂಥ ಒಬ್ಬ ಶೇಖಬ್ಬ ಅಂತ ಅವರು ಯಕ್ಷಗಾನದ ಪಾತ್ರಧಾರಿಯಾಗಿದ್ದರು. ಅವರು ಸುಂದರ್ ಶೆಟ್ಟಿ ಎನ್ನುವ ಗುರುಗಳಿಂದ ನಾಟ್ಯಾಭಿನಯವನ್ನು ಕಲಿತು ಯಕ್ಷಗಾನವನ್ನು ಮಾಡಿದರು. ಮತ್ತು ಮೊಹಮ್ಮದ್ ಜೋಕಟ್ಟೆ ಅಂತ ಒಬ್ಬರು ವ್ಯಕ್ತಿ ಇದ್ದರು. ಜೋಕಟ್ಟೆ ನಮ್ಮ ಮಂಗಳೂರು. ಅವರು ವಾಲಿಯ ಪಾತ್ರವನ್ನು ಭಾಳ ಅದ್ಭುತವಾಗಿ ಅಭಿನಯಿಸ್ತಾ ಇದ್ದರು. ಆಮೇಲೆ ಮೊಹಮ್ಮದ್ ಗೌಸ್ ಅಂತ ಅವರು ಬಡಗುತಿಟ್ಟಿನಲ್ಲಿ ಭಾಳ ಪ್ರಮುಖ ಒಬ್ಬರು ಕಲಾವಿದರು. ಮಡಮಕ್ಕಿ ವೀರಭದ್ರೇಶ್ವರ ಯಕ್ಷಗಾನ ಮೇಳದಲ್ಲಿ ಅವರು ಭಾಗವಹಿಸ್ತಿದ್ರು ಮತ್ತು ಅವರು ಒಂದು ಯಕ್ಷಗಾನ ಮೇಳವನ್ನು ನಡೆಸ್ತಾ ಇದ್ರು. ಯಾರು? ಮೊಹಮ್ಮದ್ ಗೌಸ್ ಅಂತ. ಅವ್ರ ಯಕ್ಷಗಾನದ ಮೇಳದ ಹೆಸರು ಅಂತಂದ್ರೆ, ಇವೆಲ್ಲ ಮುಸ್ಲಿಂ ಸಮುದಾಯಗಳು ಯಕ್ಷಗಾನದಲ್ಲಿ ಪಾತ್ರಧಾರಿಗಳಾಗಿ ಮೇಳವನ್ನು ನಡೆಸಿ ಮತ್ತು ಯಕ್ಷಗಾನ ಮೇಳಗಳನ್ನು ತಮ್ಮ ಊರುಗಳಿಗೆ ಕರ್ಕೊಂಡು ಹೋಗಿ ಪ್ರದರ್ಶಿಸಿದಂಥ ಒಂದು ಕತೆ ಇದು. ಅಲ್ಲೇನು ಪ್ರಾಬ್ಲಮ್ ಇರಲಿಲ್ಲ, ಅಲ್ಲೇನು ಹಿಂದೂ ಮುಸ್ಲಿಂ ಪ್ರಾಬ್ಲಮ್ ಇರಲಿಲ್ಲ. ಕುಂಬಳೆ ಸುಂದರರಾವ್ 1951ಕ್ಕೆ ಪ್ರವೇಶ ಮಾಡಿದಾಗಲೂ ಏನು ಪ್ರಾಬ್ಲಮ್ ಇರಲಿಲ್ಲ. ಆಗ ಪ್ರಾಬ್ಲಮ್ ಇದ್ದದ್ದು ಜಾತೀಯತೆ ಪ್ರಾಬ್ಲಮ್ ಮಾತ್ರ, ಕಮ್ಯುನಲ್ ಪ್ರಾಬ್ಲಮ್ ಇರಲಿಲ್ಲ. ಜಾತೀಯತೆ ಪ್ರಾಬ್ಲಮ್ ಇತ್ತು, ಮೌಢ್ಯಗಳ ಪ್ರಾಬ್ಲಮ್ ಇತ್ತು. ಸೊ ಆದರೆ ಕಮ್ಯುನಲ್ ಪ್ರಾಬ್ಲಮ್ ಇರಲಿಲ್ಲ. ಇಂಟ್ರೆಸ್ಟಿಂಗ್ ಏನಂದರೆ, ಆರಂಭದಲ್ಲಿ ಕುಂಬ್ಳೆ ಸುಂದರರಾವ್ ಕೂಡ ಆ ಥರ ಮಾತಾಡ್ತಿರ್ಲಿಲ್ಲ. ಸುಮಾರು 30 ವರ್ಷಗಳ ಕಾಲ, 1980-85ರವರೆಗೂ ಕೂಡ ಅವರು ಹಾಗೆ ಮಾತಾಡ್ತಿರ್ಲಿಲ್ಲ. ಆ ನಂತರ ಅವರ ಮಾತಿನ ಹೋಗ ಬೇರೆ ಚೇಂಜ್ ಆಗ್ತದೆ. ಈ ಕುಂಬಳೆ ಸುಂದರರಾವ್ ಬಂದ ಮೇಲೆ ಮತ್ತು ಇತರ ಕಮ್ಯುನಲ್ ನಮ್ಮ ಅಯೋಧ್ಯೆ ಇದೆಲ್ಲ ಆದ ಮೇಲೆ ವಿಶೇಷವಾಗಿ ಮುಸ್ಲಿಂ ಪಾತ್ರಗಳು ಮತ್ತು ಹಿಂದೂ ಪಾತ್ರಗಳು ಅಂತ ಡಿವೈಡ್ ಆಗಿ ಯಕ್ಷಗಾನ ರಾಜಕಾರಣದ ಪರಿಭಾಷೆಯಾಗಿ, ರಾಜಕಾರಣದ ವೇದಿಕೆಯಾಗಿ, ಪ್ರಚಾರ ವೇದಿಕೆಯಾಗಿ ಪರಿವರ್ತನೆ ಆಗ್ತದೆ. ಆವರೆಗಿದ್ದಂಥ ಘನತೆ, ಚಿಂತನಶೀಲತೆ, ಕಲೆಯ ಒಂದು ಅಭಿಪ್ಸೆ ಯಕ್ಷಗಾನದಿಂದ ದೂರ ಆಗಿ ಅದು ಕಮ್ಯುನಲ್ ಆಗಿ ಪರಿವರ್ತನೆ ಆಗ್ತಾ ಹೋಗುವುದನ್ನು ನಾವು ಗಮನಿಸ್ತೀವಿ. 2-3 ಪ್ರಸಂಗಗಳನ್ನು ನಾವು ಉಲ್ಲೇಖಿಸಬಹುದು. ಮುಖ್ಯವಾಗಿ ಶನೀಶ್ವರ ಮಹಾತ್ಮೆ, ಅದರಲ್ಲಿ ಒಂದು ಶೇಖು ಅಬ್ಬುವಿನ ಪಾತ್ರ ಬರುತ್ತೆ. ಅದರಲ್ಲಿ ಆ ಶೇಖು ಅಬ್ಬು ಅನ್ನುವ ಒಬ್ಬ ವ್ಯಕ್ತಿಗಳನ್ನು ಹೇಗೆ ದಯನೀಯವಾಗಿ ವಾಚಾಮಗೋಚರ ನಿಂದಿಸ್ತಾರೆ ಅಂತ ನಾನು ಆರಂಭದಲ್ಲಿ ಹೇಳಿದೆಲ್ಲ. ಇವತ್ತು ನಮ್ಮ ಎಲ್ಲ ಭಾಷೆಗಳು ಮುಸ್ಲಿಮರ ಬಗ್ಗೆ ಬಂದಂಥದ್ದು ಅದು ರಾಜಕಾರಣದ ಭಾಷೆಯಿಂದಲ್ಲ, ಯಕ್ಷಗಾನದ ಭಾಷೆಯಿಂದ ಬಂದಿರ್ತದೆ. ಯಕ್ಷಗಾನ ವಿಶೇಷವಾಗಿ ಬಂದಿರತಕ್ಕದ್ದು ಆ ಅಂಚ ಇಂಚ ಈ ಥರದ್ದೆಲ್ಲ ಬರುತ್ತಲ್ಲ, ಅವರು ದ್ರೋಹಿಗಳು, ಮೋಸಗಾರರು, ಹೆಣ್ಣು ಹುಚ್ಚರು, ದುಶ್ಚಟರಿಂದ ಏನು ಬರುತ್ತಲ್ಲ, ಇವೆಲ್ಲವೂ ಕೂಡ ಶೇಖು ಅಬ್ಬುವಿನ ಪಾತ್ರಗಳಿಂದ ಬಂದದ್ದು. ಇಲ್ಲಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ನಾನು. ಯಾಕೆಂತಂದರೆ ಇದು ಯಾಕೆ ಪ್ರಭಾವ ಬೀರುತ್ತೆ ಜನರ ಮೇಲೆ ಅಂತ. ಯಾಕೆ ಪ್ರಭಾವ ಬೀರುತ್ತೆ ಅಂದರೆ, ಅದು ಬರೀ ಭಾಷಣ ಆಗಿರಲಿಲ್ಲ, ಅದು ಧಾರ್ಮಿಕ ಕಥಾ ಪ್ರಸಂಗ ಆಗಿತ್ತು. ಸೊ ಧಾರ್ಮಿಕ ಕಥಾ ಪ್ರಸಂಗ ಆಗಿದ್ರಿಂದ ಜನರ ಮನಸ್ಸಿನಲ್ಲಿ ಬಹಳ ಅಚ್ಚುತ್ತಿ ನಿಂತಿತ್ತು. 2 ಪಾಯಿಂಟ್ಸ್ ಬಹಳ ಮುಖ್ಯ. ಅದು ಧಾರ್ಮಿಕ ಕಥಾ ಪ್ರಸಂಗವಾಗಿತ್ತು, ಇನ್ನೊಂದು ರಾಷ್ಟ್ರೀಯ ಕಥಾ ಪ್ರಸಂಗವಾಗಿತ್ತು. ಸೊ ಧಾರ್ಮಿಕ ಕಥಾ ಪ್ರಸಂಗವಾಗಿದ್ದದ್ದು ಮತ್ತು ರಾಷ್ಟ್ರೀಯ ಕಥಾ ಪ್ರಸಂಗವಾಗಿದ್ದದ್ದು, ಒಂದು ಭೂಮಿಯನ್ನು ಉಳಿಸಬೇಕು, ಭಾರತನ ಉಳಿಸಬೇಕು, ಇನ್ನು ನಮ್ಮ ಧರ್ಮ ಉಳಿಸಬೇಕು, ದೇವರೇ ಬಂದು ಶಿಕ್ಷೆ ಕೊಡಬೇಕು ಎನ್ನುವ ಪರಿಭಾಷೆಯಲ್ಲಿ ಯಕ್ಷಗಾನಗಳಾಗ್ತಿದ್ವು. ಸೊ ಧಾರ್ಮಿಕ ಪರಿಭಾಷೆ ಮತ್ತು ರಾಷ್ಟ್ರೀಯ ಪರಿಭಾಷೆ, ಉಗ್ರ ರಾಷ್ಟ್ರೀಯತೆ ಪರಿಭಾಷೆಯಲ್ಲಿ ಈ ಯಕ್ಷಗಾನಗಳು ನಡೆದುವು. ಎಲ್ಲ ವಿವರಗಳಿಗೆ ಹೋಗಲ್ಲ. ಕೊನೆಯದಾಗಿ ನಾನು ಅಯೋಧ್ಯೆ ಪ್ರಸಂಗಕ್ಕೆ ಬರ್ತೀನಿ. ನಿತ್ಯಾನಂದ ಅಲ್ಲಿ ಇದ್ದಂಥ ವ್ಯಕ್ತಿ ಅದನ್ನು ಹೇಳ್ತಾರೆ, ನಾನು ಅಲ್ಲಿದ್ದೆ ಅಂತ. ಎಲ್ಲ ಮುಸ್ಲಿಂ ರಾಜರುಗಳು ಬರ್ತಾರೆ. ಅವ್ರು ಏನು ಮಾತಾಡ್ತಾರೆ ಅಂದರೆ, ಇದೆಲ್ಲ ನಾಶ ಮಾಡಬೇಕು ಅಂತ ಮಾತಾಡ್ತಾರೆ. ಭಾರತನೆಲ್ಲ ನಾಶ ಮಾಡಬೇಕು, ಇದೇನು ಸರಿ ಇಲ್ಲ ಇವರು ಅಂತೆಲ್ಲ ಮಾತಾಡ್ತಾರೆ ಆ ಪಾತ್ರಗಳು. ಅದಕ್ಕೆ ಪೃಥ್ವಿರಾಜ್ ಚೌಹಾಣ್
ಶಿವಾಜಿ ಅಂತ ಪಾತ್ರಗಳು ಬಂದು ಅವರನ್ನೆಲ್ಲ ಕೊಂದು ಎಲ್ಲ ಒಂದು ಅಬ್ಬರವನ್ನು ಪ್ರಕಟಿಸುವಂಥದ್ದು ಪುರಭವನದಲ್ಲಿ ಯಕ್ಷಗಾನ ಆದ್ದನ್ನು ಅವರು ನೋಡ್ತಾರೆ. ಒಂದು ಮಾತು ಅಲ್ಲಿ ಸುಂದರರಾವ್ ಹೇಳಿದ್ದನ್ನ ನಿತ್ಯಾನಂದ ಚೆನ್ನಾಗಿ ಉಲ್ಲೇಖಿಸ್ತಾನೆ. ಒಬ್ಬ ಹಿಂದೂ ಮತಾಂತರಗೊಂಡರೆ ರಾಮನಿಗೆ ಒಬ್ಬ ಭಕ್ತ ಕಡಿಮೆ ಆದರೆ ನನಗೇನು ಬೇಜಾರಿಲ್ಲ. ಒಬ್ಬ ಹಿಂದೂ ಮುಸಲ್ಮಾನಾಗಿ ಮತಾಂತರಗೊಂಡು ಒಬ್ಬ ರಾಮನಿಗೆ ಒಬ್ಬ ಭಕ್ತ ಕಡಿಮೆ ಆದ ನನಗೆ ಬೇಜಾರಿಲ್ಲ. ಆದರೆ ಹಿಂದೂಗೆ ಒಬ್ಬ ಶತ್ರು ಜಾಸ್ತಿ ಆದ ಅನ್ನೋದು ನನಗೆ ಬೇಜಾರು. ಹಿಂದೂಗೊಬ್ಬ ಶತ್ರು ಜಾಸ್ತಿ ಆದ ಅನ್ನೋದು ಬೇಜಾರಿದೆ ನನಗೆ, ಅದಕ್ಕೆ ನೀವೇ ಉತ್ತರ ಕೊಡಬೇಕು ಅನ್ನುವ ಭಾಷೆಯಲ್ಲಿ ಅವ್ರು ಮಾತಾಡ್ತಾರೆ. ಸೊ ಈ ರೀತಿಯಲ್ಲಿ ಯಕ್ಷಗಾನವನ್ನು ತಂದು ನಿಲ್ಲಿಸುವ ಒಂದು ಪ್ರಸಂಗವನ್ನು ನಾವು ಇಲ್ಲಿ ಕಾಣ್ತೀವಿ. ಇದರಿಂದ ಒಂದು ಮಾತು ಹೇಳ್ತೀನಿ. ಕೊನೆಯದಾಗಿ ಈ ಅಧ್ಯಯನವನ್ನು ಮುಗಿಸ್ತಾ ನಿತ್ಯಾನಂದ್ ಹಾಸ್ಯಗಾರ ಮತ್ತು ವಿದೂಷಕನ ಚರ್ಚೆಯನ್ನು ಮಾಡ್ತಾರೆ. ಅದಿಬ್ಬರು ಬಹಳ ಮುಖ್ಯ ವಿದ್ವಾಂಸರ ಉಲ್ಲೇಖವನ್ನು ಇಟ್ಟುಕೊಂಡು, ಹಾಸ್ಯಗಾರ ಯಾವಾಗಲೂ ಶಬ್ದಗಳನ್ನು ಇಟ್ಕೊಂಡು ಮಾತಾಡ್ತಾನೆ, ಆದರೆ ವಿದೂಷಕ ಶಬ್ದ ಮತ್ತು ಅರ್ಥ ಎರಡನ್ನು ಇಟ್ಕೊಂಡು ಮಾತಾಡ್ತಾನೆ. ಶಬ್ದ ಮತ್ತು ಅರ್ಥಗಳೆರಡನ್ನು ಇಟ್ಕೊಂಡು ಮಾತಾಡಬೇಕು ನಾವು. ಬರೀ ಶಬ್ದದ ಅದನ್ನು ಅವನು ಕೀರ್ತನಾದ ಕೃತಕೋಟಿಯವರ ಶಬ್ದ ಕ್ರೀಡೆ ಅಂತ ಹೇಳ್ತಾರೆ. ಹಾಸ್ಯಗಾರರ ಕೆಲಸ ಶಬ್ದ ಕ್ರೀಡೆ, ವಿದೂಷಕರ ಕೆಲಸ ಶಬ್ದ ಮತ್ತು ಅರ್ಥಗಳನ್ನು ಹುಡುಕ್ತಾ ಹೋಗುವಂಥದ್ದು. ಯಕ್ಷಗಾನದಲ್ಲಿ ಶಬ್ದ ಮತ್ತು ಅರ್ಥಗಳನ್ನು ಹುಡುಕುವಂಥ ವಿದೂಷಕನ ಪಾತ್ರ ಹೋಗಿ ಲಘು ಹಾಸ್ಯದ ಹಾಸ್ಯಗಾರರ ಪ್ರಸಂಗ ಆಗುತ್ತೆ. ಅದನ್ನು ಒಂದು ಅಲಂಕಾರಿಕನ ಮಾತಲ್ಲಿ ಹೇಳ್ತಾ, ಹಾಸ್ಯ ಅನ್ನೋದು ಅನುಚಿತವಾದಾಗ ಹಾಸ್ಯ ಭಾಸವಾಗುತ್ತದೆ, ಹಾಸ್ಯಾಸ್ಪದವಾಗುತ್ತದೆ ಅದು. ಸೊ ಆ ನೆಲೆಗೆ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಸಂಗವನ್ನು ನಾವು ಕಾಣ್ತೀವಿ. ಇದು ಯಕ್ಷಗಾನವು ಪ್ರವರ್ಧಮಾನ ಕಾಲದಿಂದ ದುಸ್ಥಿತಿಗೆ ಕುಸಿದ ಒಂದು ಸ್ಥಿತಿ, ನಾವೆಲ್ಲ ದಿಕ್ಕೆಟ್ಟ ಸ್ಥಿತಿ. ದಕ್ಷಿಣ ಕನ್ನಡ ಸಂಪೂರ್ಣವಾಗಿ ಸೆಕ್ಯುಲರ್ ಬೇಸಿಂದ ಕಮ್ಯುನಲ್ನ ಒಂದು ಕಪಿಮುಷ್ಟಿಗೆ ಹೋದ ಸ್ಥಿತಿ. ಅದಕ್ಕೆ ಯಕ್ಷಗಾನ ಧಾರ್ಮಿಕ ಭಾಷೆಯಲ್ಲಿ ಮಾತಾಡಿದ್ದು, ರಾಷ್ಟ್ರೀಯ ಭಾಷೆಯಲ್ಲಿ ಮಾತಾಡಿದ್ದು ಬಹಳ ಪ್ರಮುಖ ಕಾರಣ ಅಂತ ನಾನು ಹೇಳ್ತೀನಿ. 50ರ ನಂತರ 80ರವರೆಗೆ ಶಾಂತಿಯುತವಾಗಿತ್ತು, ಚೆನ್ನಾಗಿತ್ತು. ಯಕ್ಷಗಾನದ ಚರಿತ್ರೆಯಲ್ಲಿ ಜಾತೀಯತೆ ಇತ್ತು, ಮೌಢ್ಯಗಳಿತ್ತು, ಒಳಗೆ ತುಂಬ ಪ್ರಾಬ್ಲಮ್ಸ್ ಇತ್ತು. ಆದರೆ ನಾವಿವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಕೋಮುವಾದ ಪರಿಭಾಷೆ 1980ರ ನಂತರ ಬಂದಂಥದ್ದು. ಅದು ಬೆಂಕಿಯುಗುಳುವಂಥ ಭಾಷೆ. ನಿತ್ಯಾನಂದ ಹೇಳುವಾಗೆ ಬೆಂಕಿಯುಗುಳುವಂಥ ಭಾಷೆಯನ್ನು ಯಕ್ಷಗಾನ ತೋರಿಸ್ತು. ಇದು ಕಲೆಯ ಉದ್ದೇಶ ಅಲ್ಲ. ರಘುನಂದನ ಹಾಗೆ ಹೇಳಿದ ಹಾಗೆ ಪ್ರೀತಿ ಮತ್ತು ಅರ್ಥದ ಭಾಷೆಯನ್ನು ಮಾತಾಡಬೇಕಂತ ಹೇಳೋದು ಇದರ ಕೃತಿಯ ಉದ್ದೇಶವಾಗಿದೆ. ನಾನು 36 ವರ್ಷಗಳ ಹಿಂದೆ ಇದೇ ನೆಲೆಯ ಒಬ್ಬ ಹೆಣ್ಮಗಳನ್ನು ಮದುವೆಯಾಗಿ ಈ ಭಾಗದ ಅಳಿಯನೂ ಆದೆ. ಅದಕ್ಕೆ ಮುಂಚೆಯೂ ಮತ್ತು ಅದಾದ ಮೇಲೆಯೂ ನನಗೆ ಬಹಳ ಗಾಢವಾಗಿ ಅನುಭವಕ್ಕೆ ಬರಲಿಕ್ಕೆ ಶುರುವಾಯಿತು. ಯಾವುದು ಅಂದರೆ, ನಾವು ಇವತ್ತು ಯಾವುದನ್ನು ಚರ್ಚೆ ಮಾಡ್ತಿದ್ದೇವೋ, ಕೋಮುವಾದ, ಕೋಮುದ್ವೇಷ, ಬಹಳ ಆಳವಾಗಿ ಕಲಕಲಿಕ್ಕೆ ಶುರುವಾಯಿತು. ಈಗ್ಗೆ ಸರಿಯಾಗಿ 31 ವರ್ಷಗಳ ಹಿಂದೆ ನಾನು ನೀನಾಸಂ ತಿರುಗಾಟಕ್ಕೆ ಪ್ರತಿಮಾ ನಾಟಕ, ಭಾಸನ ಪ್ರತಿಮಾ ನಾಟಕ ಅದನ್ನು ಆಡಿಸಿದಾಗ, ಅದು ರಾಮಾಯಣದ ಕಥೆಯ ಅಂದರ ಇರುವಂಥದ್ದು. ಭಾಸ ಅದನ್ನು ಅನೇಕ ರೀತಿಗಳಲ್ಲಿ ಬದಲಾಯಿಸಿದ್ದಾರೆ, ಹಲವು ರೀತಿಗಳಲ್ಲಿ ಬದಲಾಯಿಸಿದ್ದಾರೆ. ಆ ನಾಟಕ ನಾಡನ್ನು ಸುತ್ತುತ್ತಾ ಮಂಗಳೂರಿಗೆ, ಕರಾವಳಿಗೆ ಬಂದಾಗ ನಾನು ಮುದ್ದಾಂ ಇಲ್ಲಿ ಇದ್ದೆ. ಕಾರಣ, ನನಗೆ ಹೆದರಿಕೆ ಇತ್ತು. ಯಾಕೆಂದ್ರೆ ಜವಾಬ್ದಾರಿ ನನ್ನದು. ಅವರು ನಟರ ಮೇಲೆ ಹಲ್ಲೆ ಆಗಬಾರದು ಅನ್ನೋ ಕಾರಣಕ್ಕೆ. ಯಾಕೆಂದ್ರೆ ಅದು ಸಂಪೂರ್ಣವಾಗಿ, ಆ ನಾಟಕ ಶುರು ಆದದ್ದು ಸಾಧ್ವಿ ರಿತಂಭ್ರ ಅಂತ ಒಬ್ಬ ಆಕೆ ಇದ್ದಾಳೆ, ಈಗಲೂ ಇದ್ದಾಳೆ, ಆಗ ಚಿಕ್ಕವಳಾಗಿದ್ದಳು. ಎಂಥ ವಿಷಪೂರಿತವಾಗಿರುವಂತಹ ಭಾಷಣಗಳನ್ನು ಆಕೆ ಆ ಅಯೋಧ್ಯೆಯ ರಾಮ ಮಂದಿರ ಚಳವಳಿ ಬಗ್ಗೆ ಮಾಡ್ತಾ ಇದ್ಲು ಅನ್ನೋದು ಅದರ ನಾಟಕ ಶುರುವಾಗೋದು ಅದರ ಕ್ಯಾಸೆಟ್ ಇಂದ. ಇಡೀ ತಂಡ ಅದರ ವಿರುದ್ಧ ಬಂಡೇಳ್ತದೆ. ಬಂಡೆದ್ದು ನಾವು ನಮ್ಮ ರಾಮನನ್ನು ಕಟ್ಟಿಕೊಳ್ತೀವಿ ಅಂತ ಹೊರಡ್ತದೆ. ಅದಕ್ಕೆ ಇನ್ನೊಂದು ರಾಮನನ್ನ ಕಟ್ಟಿಕೊಳ್ಳುವುದು ಪ್ರತಿಮಾ ನಾಟಕ. ನಿಜವಾಗಲೂ ಬೇರೆ ತರ ಇವತ್ತಿನ ಕಾಲಕ್ಕೆ, ಮತ್ತು ಇವತ್ತಿನ ಕಾಲ ಕಲಿದ್ರು ಆ ರಾಮ ಅಂತೂ ಅಲ್ಲ ಅನ್ನೋದನ್ನು ಹೇಳಲಿಕ್ಕೆ ಹೊರಟದ್ದು. ಕಟ್ಟ ಕಡೆಯಲ್ಲಿ ಎಲ್ಲ ಮುಗಿದು ನಾಟಕ, ಕಟ್ಟ ಕಡೆಯ ಕ್ಷಣದಲ್ಲಿ ಮತ್ತೆ ಅದರ ಕ್ಯಾಸೆಟ್ನ ಧ್ವನಿ ಬಂದಾಗ, ಅವಳ ಧ್ವನಿ ಆಕ್ಚುಯಲ್ ಧ್ವನಿ ಅದು ಮೊಳಗುತ್ತದೆ. ಮೊಳಗಿದಾಗ ರಾಮನೇ ಬಂಡೆ ಹೇಳ್ತಾನೆ ಅದರ ವಿರುದ್ಧ. ರಾಮ ಬಂಡೆದ್ದು ಹೀಗಲ್ಲ ಅನ್ನೋದನ್ನು ತೋರಿಸಿ, ಆ ನಂತರ ಕನಕದಾಸರ ಒಂದು ಹಾಡಿನಿಂದ ಅದು ಕೊನೆಗೊಳ್ತದೆ ನಾಟಕ. ಹೀಗೆ ಇತ್ತು ಅದು ಸಂಸ್ಕೃತ ನಾಟಕ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.